ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೇಲಿ ಹಲಸಿನಕಾಯಿ ಚಿಪ್ಸ್ ಮಾಡಿದ್ವಿ. ಅದು ಹೇಗೆ ಮಾಡಿದ್ವಿ ಅಂತ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಹಲಸಿನಕಾಯಿ ತೊಗೊಂಡಿದ್ವಿ, ನಮ್ಮ ತೋಟದಲ್ಲೇ ಬೆಳೆದಿತ್ತು. ಇದಕ್ಕೆ ತುಂಬ ಹಣ್ಣಾಗಿರೋ ಅಂಥ ಹಲಸಿನ ಹಣ್ಣನ್ನು ತಗೋಬಾರ್ದು, ಸ್ವಲ್ಪ ಕಾಯಿ ಇರೋದನ್ನೇ ತಗೋಬೇಕು. ಈ ಥರ ಎಳೆ ಎಳೆಯಾಗಿ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಒಂದು ಬಾಣಲಿಗೆ ಎಣ್ಣೆನ ಕಾಯೋದಕ್ಕೆ ಇಟ್ಕೋಬೇಕು. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಹಾಗೆ ಒಂದು ಅರ್ಧ ಲೋಟ ನೀರಿಗೆ 1 ಚಮಚದಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಬೇಕು, ಕರಗಿಸಿ ಇಟ್ಕೋಬೇಕು. ಇದು ಅರ್ಧ ಭಾಗ ಬೆಂದ ನಂತರ, ಒಂದು ಮುಕ್ಕಾಲು ಭಾಗ ಬೆಂದ ನಂತರ 1.5 ಚಮಚದಷ್ಟು ಉಪ್ಪು ನೀರಿನ ಈ ಹಂತದಲ್ಲಿ ಸೇರಿಸ್ಕೋಬೇಕಾಗತ್ತೆ. ಅದಾದಮೇಲೆ ಮತ್ತೆ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೀವು ಖಾರದ ಪುಡಿನೂ ಕೂಡ ಸೇರಿಸ್ಕೋಬಹುದು, ಆದರೆ ಬಾಣಲಿಗೆ ಹಾಕುವಾಗಿಲ್ಲ. ಇದನ್ನು ತೆಗೆದು ಪ್ಲೇಟ್ಗೆ ಹಾಕೋತೀವಲ್ಲ, ಆವಾಗ ನೀವು ಬೇಕಾದ್ರೆ ಖಾರದ ಪುಡಿನ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ನಾವು ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಖಾರದ ಪುಡಿನ ಮಿಕ್ಸ್ ಮಾಡಿಲ್ಲ. ಈ ಥರ ಬಣ್ಣ ಬರಬೇಕು. ಇಷ್ಟು ಬಣ್ಣ ಬಂದರೆ ಅದು ತಯಾರಾಗಿದೆ ಅಂತ. ಥ್ಯಾಂಕ್ ಯು.